ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ದ್ವಿತೀಯ BA ಸೆಕೆಂಡ್ ಇಯರ್ BA ಅವರಿಗೆ ಇಂಗ್ಲಿಷ್ ಅಲ್ಲಿ ಬರುವಂತಹ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ಬಗ್ಗೆ ಕ್ಲಾಸ್ ತಗೊಳ್ತಾ ಇದ್ದೀನಿ. ಈಗಾಗಲೇ ನಾನು ಆ ಟಾಪಿಕ್ ಇಂಪಾರ್ಟೆಂಟ್ ಲಿಸ್ಟ್ ಅಲ್ಲಿ ನಿಮ್ಗೆ ಹೇಳಿರ್ತೀನಿ. ಸೊ ಆ ಕ್ಲಾಸ್ ಅನ್ನು ಇವತ್ತು ನಾನು ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಆ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ಬೆಲಿಂಡಾಸ್ ಡ್ರೆಸ್ಸಿಂಗ್ ಟೇಬಲ್. ಇದೊಂದು ಅಲೆಕ್ಸಾಂಡರ್ ಪೋಪ್ ಎನ್ನುವಂತಹ ಒಬ್ಬ ಕವಿ ಬರೆದಿರುವಂತಹ ಒಂದು ಕವನವಾಗಿರುತ್ತೆ. ಮತ್ತೆ ಈ ಒಂದು ಕವನ ಸಂಕಲನವನ್ನ ಅವರು ದ ರೇಪ್ ಆಫ್ ದ ಲಾಕ್ ಎನ್ನುವಂತಹ ಕೃತಿಯಿಂದ ಆಯ್ದುಕೊಳ್ತಾರೆ. ಅಲೆಕ್ಸಾಂಡರ್ ಪೋಪ್ ಎನ್ನುವರು ಒಬ್ಬ ರೋಮ್ನ ಕವಿಯಾಗಿರ್ತಾರೆ ಅಥವಾ ಅಲ್ಲಿನ ಪ್ರಜೆ ಆಗಿರ್ತಾರೆ, ಒಂದು ಕವಿಯಾಗಿರ್ತಾರೆ. ಮತ್ತೆ ಈ ಬೆಲಿಂಡಾಸ್ ಟೇಬಲ್ ಡ್ರೆಸ್ಸಿಂಗ್ ಟೇಬಲ್ ಏನಿದೆ, ಇದೊಂದು ಅಲೆಕ್ಸಾಂಡರ್ ಪೋಪ್ ಅವರೇ ಬರೆದಿರುವಂತಹ ಒಂದು ಫೇಮಸ್ ಕೃತಿ ಇರುತ್ತೆ, ಮೋಕ್ ಹೆರಾಯಿಕ್ ಪೋಯಮ್ ಅಂತ. ಆ ಒಂದು ಪೋಯಂನ ರೇಪ್ ಆಫ್ ದ ಲಾಕ್ ಎನ್ನುವಂತಹ ಪ್ಯಾಸೇಜ್ ನಿಂದ ಆಯ್ದುಕೊಂಡ ಒಂದು ಭಾಗವಾಗಿ ಈ ಕೃತಿ ಇರುತ್ತೆ. ಸೊ ಮಾಕ್ ಹೆರಾಯಿಕ್ ಪೋಯಮ್ ಅಂತಂದ್ರೆ ಏನು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಅದು ಯಾವ ತರ ಅಂದ್ರೆ ಒಂದು ವಿಷಯವನ್ನ, ವ್ಯಂಗ್ಯವನ್ನ ಕೂಡ ವೀರವಾಗಿ ಬಣ್ಣಿಸ್ತಾರೆ. ಅಂದ್ರೆ ಅದೊಂದು ಕ್ರಿಟಿಸಿಸಮ್ ಅಂತಾರಲ್ವಾ, ಆ ತರ ಅವರು ಒಂದು ಹೇಳುದು ಅಂದ್ರೆ ಅದು ವ್ಯಂಗ್ಯವಾಗಿರುತ್ತೆ, ಅದನ್ನು ಕೂಡ ವ್ಯಂಗ್ಯವನ್ನ ಆ ರೀತಿಯಲ್ಲಿ ಹೇಳಿ ಅದನ್ನ ಕ್ರಿಟಿಸೈಸ್ ಮಾಡುವಂತಹ ಒಂದು ಕೃತಿಗಳ ಸಾಲಿನಲ್ಲಿ ಬರುವಂತಹ ಒಂದು ರೇಪ್ ಆಫ್ ದ ಲಾಕ್ ಎನ್ನುವಂತಹ ಕೃತಿಯಿಂದ ಈ ಒಂದು ಬೆಲಿಂಡಾಸ್ ಡ್ರೆಸ್ಸಿಂಗ್ ಟೇಬಲ್ ಎನ್ನುವಂತಹ ಕೃತಿಯನ್ನ ಆಯ್ದುಕೊಳ್ತಾರೆ. ಇನ್ನು ಇನ್ ದಿಸ್ ಪ್ಯಾಸೇಜ್ Pope describes how Belinda's gets ready at her dressing table and makes herself beautiful. He describes this simple activity in a funny and exaggerated way. ಅಂದ್ರೆ ಈಗಾಗಲೇ ನಮ್ಗೆ ಗೊತ್ತಿದೆ ಅವ್ರು ಎಂತಹ ಕವಿ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಂಡಿರ್ತೇವೆ. ಅಂದ್ರೆ ಅವರು ಒಂದು ಕ್ರಿಟಿಸೈಸ್ ಮಾಡಿ ಕೆಲವೊಂದನ್ನ ಜನರಿಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾರೆ, ವ್ಯಂಗ್ಯವಾಗಿ ಅವನ ವಿಷಯಗಳನ್ನ ಹೇಳುವುದನ್ನೆಲ್ಲ ಮಾಡ್ತಾರೆ. ಸೊ ಹಾಗೇನೆ ಈ ಒಂದು ಕೃತಿ ಏನಿರುತ್ತೆ, ಪೋಪ್ ಬರೆದಿರುವಂತಹ ಬೆಲಿಂಡಾಸ್ ಡ್ರೆಸ್ಸಿಂಗ್ ಟೇಬಲ್, ಇಲ್ಲಿ ಬೆಲಿಂಡಾ ರೆಡಿ ಆಗ್ತಾಳೆ, ಡ್ರೆಸ್ಸಿಂಗ್ ಟೇಬಲ್ ನ ಎದುರುಗಡೆ ಕೂತ್ಕೊಂಡು ಸುಂದರವಾಗಿ ಕಾಣುವ ಹಾಗೆ ಡ್ರೆಸ್ ಮಾಡ್ಕೊಳ್ತಾಳೆ. ಅಂದ್ರೆ ಅದನ್ನು ತುಂಬಾ ಎಕ್ಸಾಜುರೇಟೆಡ್ ಮಾಡಿ ಅವಳು ರೆಡಿ ಆಗುವಂತಹ ರೀತಿ ಏನಿದೆ ಅದನ್ನು ತುಂಬಾ ಎಕ್ಸಾಜುರೇಟೆಡ್ ಆಗಿ ನಮ್ಮ ಕವಿಗಳು ಅದನ್ನ ಬಣ್ಣಿಸ್ತಾ ಇರ್ತಾರೆ. ಇನ್ನು ಬೆಲಿಂಡಾ ಇಸ್ ಎ ಬ್ಯೂಟಿಫುಲ್ ಅಂಡ್ ಫ್ಯಾಷನೇಬಲ್ ಯಂಗ್ ವುಮೆನ್. ಒನ್ ಡೇ ಶಿ ಸಿಟ್ಸ್ ಬಿಫೋರ್ ಹರ್ ಡ್ರೆಸ್ಸಿಂಗ್ ಟೇಬಲ್. ಅಂದ್ರೆ ಅವಳೊಂದು ಸುಂದರವಾದ ಒಂದು ಫ್ಯಾಷನ್ ಮಾಡರ್ನ್ ಹುಡುಗಿ ಆಗಿರ್ತಾಳೆ. ಈ ಬೆಲಿಂಡಾ ಎನ್ನುವಂತಹವಳು ಒಬ್ಬ ಮಾಡರ್ನ್ ಗರ್ಲ್ ಆಗಿರ್ತಾಳೆ. ಮತ್ತೆ ಅವಳು ಒಂದು ದಿನ ರೆಡಿ ಆಗ್ಬೇಕು ಅಂತ ಡ್ರೆಸ್ಸಿಂಗ್ ಟೇಬಲ್ ಗಳ ಮುಂದೆ ಕೂತ್ಕೊಂಡಿರ್ತಾಳೆ. ಟು ಪ್ರಿಪೇರ್ ಹರ್ ಸೆಲ್ಫ್ ಫಾರ್ ಎ ಸೋಷಿಯಲ್ ಗ್ಯಾದರಿಂಗ್. ಒಂದು ಫಂಕ್ಷನ್ ಇರುತ್ತೆ, ಏನೋ ಸೋಷಿಯಲ್ ಫಂಕ್ಷನ್ ಇರುತ್ತೆ, ಏನೋ ಒಂದು ಪಾರ್ಟಿನೋ ಯಾವುದೋ ಇರುತ್ತೆ, ಅವಳು ಅದಕ್ಕೆ ರೆಡಿ ಆಗ್ಬೇಕು ಅಂತ ಕೂತ್ಕೊಂಡಿರ್ತಾಳೆ ಡ್ರೆಸ್ಸಿಂಗ್ ಟೇಬಲ್ ಮುಂದೆ. ಹರ್ ಡ್ರೆಸ್ಸಿಂಗ್ ಟೇಬಲ್ಸ್ ಇಸ್ ಫಿಲ್ಡ್ ವಿತ್ ಮೆನಿ ಬ್ಯೂಟಿಫುಲ್ ಅಂಡ್ ಎಕ್ಸ್ಪೆನ್ಸಿವ್ ಥಿಂಗ್ಸ್. ಅಂದ್ರೆ ಅವಳ ಡ್ರೆಸ್ಸಿಂಗ್ ಟೇಬಲ್ ಇರುವಂತದ್ದೇನಿದೆ ಅದು ಒಂದು ತುಂಬಾ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಗಳಿಂದ ಕೂಡಿದೆ. ಅಂದ್ರೆ ಅವಳು ಮೇಕಪ್ ಬಳಸುವಂತಹ ಪ್ರಾಡಕ್ಟ್ ಗಳು ಏನಿರುತ್ತೆ ಅವೆಲ್ಲವೂ ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಅಂದ್ರೆ ಅದು ತುಂಬಾ ದುಬಾರಿ ಆದಂತಹ ಒಂದು ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಕುತ್ಕೊಂಡಿರ್ತಾಳೆ. ಮತ್ತೆ ಅದು ಕೂಡ ತುಂಬಾ ದುಬಾರಿ ಆಗಿರುತ್ತೆ ಅವಳ ಐಟಮ್ಗಳು ಕೂಡ, ಅವಳು ಬಳಸುವಂತಹ ಐಟಮ್ಗಳು ಕೂಡ. The dressing table contains cosmetic, jewelries, perfumes, combs, pins, powders and other beauty ಐಟಮ್ಸ್. ಅಂದ್ರೆ ಆ ಡ್ರೆಸ್ಸಿಂಗ್ ಟೇಬಲ್ ಗಳ ಮುಂದೆ ಏನೇನೆಲ್ಲ ಇದೆ ಅಂತ ಈಗ ಕವಿ ಬಣ್ಣಿಸ್ತಾರೆ. ಅಲ್ಲಿ ಕಾಸ್ಮೆಟಿಕ್ ಅಂದ್ರೆ ಏನು, ಮುಖಕ್ಕೆಲ್ಲ ಬಳಸುವಂತಹ ಕಾಸ್ಮೆಟಿಕ್ ಅಂದ್ರೆ ಗೊತ್ತಲ್ಲ, ಮೇಕಪ್ ಪ್ರಾಡಕ್ಟ್ಗಳು, ಹಾಗೇನೆ ಜ್ಯುವೆಲರಿ ಆಭರಣಗಳು, ಪರ್ಫ್ಯೂಮ್ಗಳು, ಸೆಂಟ್ ಹೇಳ್ತೀವಲ್ವಾ, ಪರ್ಫ್ಯೂಮ್ಗಳು, ತಲೆಗೆ ಬಾಚಣಿಗೆ, ಪಿನ್, ಪೌಡರ್, ಹೀಗೆ ಬೇಕಾದದ್ದೆಲ್ಲವೂ ಕೂಡ ಅವಳ ಡ್ರೆಸ್ಸಿಂಗ್ ಟೇಬಲ್ ಗಳ ಮುಂದೆ ಹರಡಿಟ್ಕೊಂಡಿರ್ತಾಳೆ. There are also precious jewels from India and perfumes from Arabia. Pope describes these things as if they are valuable treasures from different ಪಾರ್ಟ್ಸ್ ಆಫ್ ದ ವರ್ಲ್ಡ್. ಅಂದ್ರೆ ಈಗ ಅವಳ ಹತ್ರ ಇರುವಂತಹ ಇನ್ನೂ ಅನೇಕ ಕಾಸ್ಟ್ಲಿಯಸ್ಟ್ ಜ್ಯುವೆಲ್ಗಳು ಇರ್ತವೆ. ಮತ್ತೆ ಆ ಜ್ಯುವೆಲರಿಗಳೆಲ್ಲವೂ ಅವಳು ಕೆಲವೊಂದನ್ನ ಇಂಡಿಯಾದಿಂದನೇ ತಗೊಂಡಿರ್ತಾಳೆ. ಮತ್ತೆ ಕೆಲವೊಂದು ಪರ್ಫ್ಯೂಮ್ ಗಳನ್ನ ಅವಳು ಅರೇಬಿಯನ್ ಇಂದ ತರಿಸ್ಕೊಂಡಿರ್ತಾಳೆ. ಹಾಗೆ ಪೊಯೆಟ್ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಇವೆಲ್ಲವೂ ಕೂಡ ತುಂಬಾ ಒಂದು ನಿಧಿಗಳ ಹಾಗೆ, ಒಂದು ಟ್ರೆಷರ್ ಅಂತಾರಲ್ಲ, ತುಂಬಾ ಇಂಪಾರ್ಟೆಂಟ್ ಮೌಲ್ಯವಾದ ವಸ್ತುಗಳ ಹಾಗೆ ಅವಳನ್ನದನ್ನೆಲ್ಲ ಕಾಪಾಡ್ಕೊಳ್ತಾಳೆ, ಬೇರೆ ಬೇರೆ ಕಡೆಯಿಂದ ತಂದು ಅದನ್ನ ಇಟ್ಕೊಂಡಿರ್ತಾಳೆ ಅನ್ನುವಂಥದ್ದನ್ನಲ್ಲಿ ಕವಿ ಹೇಳ್ತಾರೆ. ಬೆಲಿಂಡಾ ಲುಕ್ಸ್ ಇನ್ ಟು ದ ಮಿರರ್ ಅಂಡ್ ಸೀಸ್ ಹರ್ ಓನ್ ಬ್ಯೂಟಿಫುಲ್ ಇಮೇಜ್. ಅವಳ ಮುಖವನ್ನೇ ಅವಳು ಕನ್ನಡಿ ಎದುರುಗಡೆ ನಿಂತು ನೋಡ್ಕೊಳ್ತಾಳೆ, ಯಾಕಂದ್ರೆ ಅವಳೊಬ್ಬ ಸುಂದರವಾದ ಹುಡುಗಿಯಾಗಿರ್ತಾಳೆ. ಶಿ ಅಡ್ಮೈರ್ ಹರ್ ಸೆಲ್ಫ್. ಪೋಪ್ ಹ್ಯೂಮರಸ್ಲಿ ಡಿಸ್ಕ್ರೈಬ್ ದಿಸ್ ಆಸ್ ಬೆಲಿಂಡಾಸ್ ವರ್ಷಿಪಿಂಗ್ ಎ ಗಾಡೆಸಸ್. ಅಂದ್ರೆ ಅವಳು ಎಷ್ಟು ಪ್ರೀತಿಸ್ತಾಳೆ ಅಂದ್ರೆ ಅವಳ ಸೌಂದರ್ಯವನ್ನ ಅವಳು ಯಾವಾಗ್ಲೂ ಹೆಮ್ಮೆ ಪಡ್ತಾನೆ ಇರ್ತಾಳೆ. ಇದನ್ನ ಅವರು ಪೋಪ್ ಏನ್ ಹೇಳ್ತಾರೆ, ಹಾಸ್ಯಾಸ್ಪದವಾಗಿ ಕೂಡ ಹೇಳ್ತಾರೆ. ಅವಳನ್ನೇ ಅವಳು ದೇವತೆ ಹಾಗೆ ಪೂಜಿಸಿಕೊಂಡು ನೋಡ್ತಾ ಇರ್ತಾಳೆ ಎನ್ನುವಂತಹದ್ದನ್ನೆಲ್ಲಿ ಕವಿ ಹೇಳ್ತಾರೆ. ದ ಡ್ರೆಸ್ಸಿಂಗ್ ಟೇಬಲ್ ಇಸ್ ಕಂಪೇರ್ಡ್ ಟು ಆನ್ ಆಲ್ಟರ್
ಅಂಡ್ ದ ಪ್ರೋಸೆಸ್ ಆಫ್ ಡ್ರೆಸ್ಸಿಂಗ್ ಈಸ್ ಕಂಪೇರ್ಡ್ ಟು ಎ ರಿಲಿಜಿಯಸ್ ಸೆರೆಮನಿ. ಅಂದ್ರೆ ಈ ಒಂದು ಡ್ರೆಸ್ಸಿಂಗ್ ಟೇಬಲ್ ನ ಕವಿಗಳು ಹೇಗೆ ಹೇಳ್ತಾರಂತಂದ್ರೆ, ಆ ಡ್ರೆಸ್ಸಿಂಗ್ ಟೇಬಲ್ ಏನಿದೆ ಅದೊಂದು ದೇವರನ್ನ ಪೂಜೆ ಮಾಡ್ಲಿಕ್ಕೆ ಇಡುವಂತಹ ಪೀಠ ಏನಿದೆ ಹಾಗೆ ಅವಳದನ್ನ ನೋಡ್ತಾಳೆ, ಅವಳೊಬ್ಳು ದೇವತೆ. ಹಾಗೇನೆ ಆ ಡ್ರೆಸ್ಸಿಂಗ್ ಟೇಬಲ್ ಏನಿದೆ ಅದನ್ನೊಂದು ದೇವರ ಪೀಠ ಅಥವಾ ದೇವರನ್ನ ಇಡ್ಲಿಕ್ಕೆ ಬಳಸುವಂತಹ ಒಂದು ಜಾಗ ಏನಿರ್ತದೆ, ಕುತ್ಕೊಳ್ಳಿ ದೇವರನ್ನ ಕೂರಿಸ್ಲಿಕ್ಕೆ, ಅಂತಹ ಒಂದು ಆಲ್ಟರ್ ಅಂದ್ರೆ ಅಂತಹ ಒಂದು ದೇವರು ಕುತ್ಕೊಳ್ಳುವಂತಹ ಜಾಗಕ್ಕೆ ಪೀಠ ಏನಿದೆ ಅದಕ್ಕೆ ಹೇಳ್ತಾರೆ. ಮತ್ತೆ ದ ಪ್ರೋಸೆಸ್ ಆಫ್ ಡ್ರೆಸ್ಸಿಂಗ್ ಇಸ್ ಕಂಪೇರ್ಡ್ ಟು ಅನ್ ರಿಲಿಜಿಯಸ್ ಸೆರೆಮನಿ. ಅಂದ್ರೆ ಒಂದು ಧಾರ್ಮಿಕ ವಿಧಿವಿಧಾನಗಳಂತ ಹೇಳ್ತಾರೆ, ಅಥವಾ ಒಂದು ದೊಡ್ಡ ಪೂಜಾ ವಿಧಿ ಅಂತಾರಲ್ಲ, ಅವಳೊಂದು ಮಾಡ್ಕೊಳ್ಳುವಂತ ಡ್ರೆಸ್ಸಿಂಗ್, ಆ ಮಾಡುವಂತಹ ಒಂದು ಪ್ರೋಸೆಸ್ ಏನಿದೆ ಆ ಪ್ರೋಸೆಸ್ಸೇ ಒಂದು ದೇವರ ಪೂಜೆ ಮಾಡಿದ ಹಾಗೆ ಅವಳಿಗೆ ಅಂತ ಇಲ್ಲಿ ಕವಿ ಹೇಳ್ತಾರೆ. ಅದನ್ನ ಹಾಸ್ಯಾಸ್ಪದವಾಗಿ ಕೂಡ ಅದನ್ನ ಹೇಳ್ತಾರೆ. ಅವಳೊಬ್ಳು ದೇವತೆ ಹಾಗೆ ಇದ್ದಾಳೆ, ಅವಳನ್ನು ಅವಳು ತುಂಬಾ ಹೆಮ್ಮೆ ಪಟ್ಕೊಂಡು ನೋಡ್ತಾ ಇರ್ತಾಳೆ. ಹಾಗೇನೆ ಅವಳು ಒಬ್ಳು ದೇವತೆ ಆದ್ರೆ ಅವಳ ಡ್ರೆಸ್ಸಿಂಗ್ ಟೇಬಲ್ ಒಂದು ಪೂಜಾ ದೇವರನ್ನ ಇಡುವಂತ ಪೀಠ ಆಗಿರುತ್ತೆ. ಮತ್ತೆ ಅವಳು ಎಂಟೈರ್ ಏನ್ ಡ್ರೆಸ್ ಮಾಡ್ಕೊಳ್ಳುವಂತ ಪ್ರೋಸೆಸ್ ಏನಿದೆ ಅದು ಒಂದು ದೇವರಿಗೆ ಮಾಡುವಂತಹ ಪೂಜೆಯ ಹಾಗೆ ಕಾಣ್ತಾ ಇದೆ ಎನ್ನುವಂಥದ್ದನ್ನ ಇಲ್ಲಿ ಕವಿ ಹಾಸ್ಯಾಸ್ಪದವಾಗಿ ಹೇಳ್ತಾರೆ. ಹರ್ ಮೇಡ್ ಬೆಟ್ಟಿ ಹೆಲ್ಪ್ಸ್ ಹರ್ ವಿತ್ ದ ಡ್ರೆಸ್ಸಿಂಗ್. ಪೋಪ್ ಕಾಲ್ಸ್ ಹರ್ ಬೆಟ್ಟಿ ಅಂಡ್ ಇನ್ಫೀರಿಯರ್ ಪ್ರೆಸ್ಟೆಸ್ ಅಂತ ಹೇಳ್ತಾರೆ. ಅಂದ್ರೆ ಅವಳಿಗೆ ರೆಡಿ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಕೂಡ ಒಂದು ಹುಡುಗಿ ಇರ್ತಾಳೆ, ಸಹಾಯಕಿಯಾಗಿ ಒಬ್ಳು ಹೆಲ್ಪರ್ ಇರ್ತಾಳೆ, ಅವಳ ಹೆಸರು ಬೆಟ್ಟಿ ಆಗಿರುತ್ತೆ. ಆದ್ರೆ ಇಲ್ಲಿ ಕವಿ ಅವಳನ್ನ ಕೂಡ ಏನ್ ಹೇಳ್ತಾರೆ ಅಂದ್ರೆ, ಇವಳೊಬ್ಳು ದೇವತೆ ಆದ್ರೆ ಆ ದೇವತೆಯನ್ನ ಪೂಜಿಸ್ಲಿಕ್ಕೆ ಒಬ್ರು ಪುರೋಹಿತರಂತ ಇರ್ತಾರಲ್ಲ, ಅಂದ್ರೆ ದೇವರಿಗೆ ಒಂದು ಸಹಾಯ ಕಾರ್ಯಗಳಿಗೆ ಸಹಾಯ ಮಾಡುವ ಒಂದು ಸಹಾಯಕರು ಏನಿರ್ತಾರೆ ಅವರಿಗೆ ಅವಳನ್ನ ಹೋಲಿಸ್ತಾರೆ, ಆ ಬೆಟ್ಟಿಯನ್ನ. ಅಂದ್ರೆ ಅವಳೊಬ್ಳು ದೇವತೆ ಆದ್ರೆ ಅವಳಿಗೆ ಮಾಡುವಂತ ಪೂಜೆ ಮಾಡುವಂತಹ ದೇವರ ಸಹಾಯಕಿಯಾಗಿ ಇವಳನ್ನ ಹೋಲಿಸ್ತಾರೆ ಎನ್ನುವುದನ್ನ ನಾವಿಲ್ಲಿ ನೋಡ್ಬೋದು. ದೇವರ ಸಹಾಯಕ್ಕೆ ಅಂದ್ರೆ ಒಬ್ರು ದೇವರಿಗೆ ಪೂಜೆ ಮಾಡ್ಲಿಕ್ಕೆ ಅವರನ್ನು ಅಲಂಕರಿಸಿ ಪೂಜೆ ಮಾಡುವಂತ ದೇವತೆಗಳಿಗೆ ಮಾಡುವಂತ ಭಟ್ರು, ನಾವು ಹೇಳ್ತೀವಲ್ವಾ ಪುರೋಹಿತರು, ಅಂತಹ ಒಂದು ಸ್ಥಾನವನ್ನ ಅವಳಿಗೆ ಇಲ್ಲಿ ತಮಾಷೆಯಾಗಿ ನೀಡ್ತಾರೆ ನಮ್ಮ ಪೋಯೆಟ್. ಬಿಕಾಸ್ ಶಿ ಅಸಿಸ್ಟ್ ಬೆಲಿಂಡಾಸ್ ಇನ್ ದಿಸ್ ಸೋ ಕಾಲ್ಡ್ ಸೇಕ್ರೆಡ್ ಸೆರೆಮನಿ. ಅಂದ್ರೆ ಇದೊಂದು ಅವಳನ್ನೇ ಅವಳಷ್ಟು ಒಂದು ಸೌಂದರ್ಯವಾಗಿ ರೆಡಿ ಮಾಡ್ಕೊಳ್ಳಿಕ್ಕೆ ಬೆಲಿಂಡಾಸ್ ಗೆಳತಿ ಏನು ಬೆಟ್ಟಿ ಇದ್ದಾಳಲ್ಲ ತುಂಬಾ ಅವಳಿಗೆ ಸಹಾಯ ಮಾಡ್ತಾರೆ, ಒಂದು ಸಹಾಯಕಿ ಬೆಟ್ಟಿ. ಹಾಗಾಗಿ ಬೆಲಿಂಡಾಸ್ ನ ಸಹಾಯಕ್ಕಿಯನ್ನ ಇನ್ಫೀರಿಯರ್ ಪ್ರಿಸ್ಟೆಸ್ ಅಂತ ಅವರು ಕರೀತಾರೆ. Then Belinda starts using all the beauty product. She uses jewelries, perfume, combs, pin, powders and patches to improve her appearance. ನಂತರ ಬೆಲಿಂಡಾಸ್ ಒನ್ ಬೈ ಒನ್ ಡ್ರೆಸ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಅವಳ ಆಭರಣಗಳನ್ನ ಯೂಸ್ ಮಾಡ್ತಾಳೆ, ಪರ್ಫ್ಯೂಮ್ ಹಾಕ್ತಾಳೆ, ತಲೆ ಬಾಚ್ಕೊಳ್ತಾಳೆ, ಪಿನ್ಗಳನ್ನ ಹಾಕ್ತಾಳೆ, ಪೌಡರ್ನೆಲ್ಲ ಹಾಕೊಂಡು ಎಲ್ಲವನ್ನಲ್ಲಿಗೆ ಒಂದು ಸುಂದರವಾಗಿ ಕಾಣುವ ಹಾಗೆ ಎಲ್ಲವನ್ನ ರೆಡಿ ಮಾಡ್ಕೊಳ್ತಾಳೆ. ಆಸ್ ಶಿ ಕಂಟಿನ್ಯೂಸ್ ಡ್ರೆಸ್ಸಿಂಗ್ ಹರ್ ಬ್ಯೂಟಿ ಅಪಿಯರ್ಸ್ ಈವನ್ ಮೋರ್ ಅಟ್ರಾಕ್ಟಿವ್. ಅವಳು ಒಮ್ಮೆಯಿಂದ ಡ್ರೆಸ್ ಮಾಡ್ಕೊಳ್ತಾ ಇದ್ದ ಹಾಗೆ ಅಥವಾ ಮೇಕಪ್ ಮಾಡ್ತಾ ಇದ್ದ ಹಾಗೇನೆ ಅವಳು ಎಷ್ಟು ಸೌಂದರ್ಯವಾಗಿ ಕಾಣ್ತಾ ಇದ್ಲು, ಇನ್ನೂ ಆ ಸೌಂದರ್ಯ ಇಮ್ಮಡಿಯಾಗಿ ಕಾಣ್ತಾ ಇತ್ತು ಎನ್ನುವುದನ್ನ, ಅಥವಾ ಇನ್ನೂ ಅವಳು ಎಲ್ಲರನ್ನ ಆಕರ್ಷಿಸ್ತಾ ಇದ್ಲು ಎನ್ನುವಂತಹದನ್ನ ನಾವಿಲ್ಲಿ ಕವಿ ಹೇಳುವುದನ್ನ ನೋಡ್ಬೋದು. ಪೀಪಲ್ ಆಲ್ಸೋ ಇಂಟ್ರೊಡ್ಯೂಸ್ ದ sylphs, the invisible spirit who protect and helps Belinda. They assist her in arranging her hair, clothes. Thus, Belinda is surrounded by both her maid and the supernatural spirit while she gets ready ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಸೆಲ್ಫ್ಸ್ ಅಂತ ಅಂದ್ರೆ ಏನಂತ ಹೇಳುದಾದ್ರೆ ಒಂದು ಒಂದು ಆತ್ಮ, ಯಾವುದೋ ಒಂದು ಗೋಚರವಾದ ಶಕ್ತಿ ಕೂಡ ಈ ಒಂದು ನಮ್ಮ ಬೆಲಿಂಡಾಸ್ನ ಸುತ್ತಮುತ್ತ ಈ ಸುಳಿತಾ ಇರುತ್ತೆ. ಮತ್ತೆ ಅದೊಂದು ಇನ್ವಿಸಿಬಲ್ ಆದ ಶಕ್ತಿ ಇದೆ, ಈಗಾಗಲೇ ಹೇಳಿದಂಗೆ ಅದನ್ನು ಕಾಣದ ಒಂದು ಯಾವುದೋ ಶಕ್ತಿ ಅವಳ ಸುತ್ತಾ ಇದೆ. ಅದು ಕೂಡ ಬೆಲಿಂಡಾಸ್ಗೆ ಡ್ರೆಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದೆ, ಅವಳ ಹೇರ್ನೆಲ್ಲ ಅಷ್ಟು ಸುಂದರವಾಗಿ ಕಾಣ್ಲಿಕ್ಕೆ, ಅವಳ ಬಟ್ಟೆ ಹಾಕ್ಲಿಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇದೆ ಅನ್ನುವಂತ ಕಲ್ಪನೆಯಲ್ಲಿ ಕವಿ ಹೇಳ್ತಾರೆ. ಯಾಕಂದ್ರೆ ಅವಳು ಇಷ್ಟು ಸುಂದರವಾಗಿ ರೆಡಿ ಆಗ್ತಾ ಇದ್ದಾಳೆ, ಅವಳಿಗೊಂದು ಇನ್ನೊಂದು ಅದು ಎಕ್ಸ್ಟ್ರಾ ಒಂದು ಸ್ಪಿರಿಟ್ ಅನ್ನ ನೀಡ್ತಾ ಇದೆ, ಅದು ಅವಳಿಗೆ ಡ್ರೆಸ್ ಮಾಡ್ಕೊಳ್ಳಿಕ್ಕೆ, ಅವಳು ಇನ್ನೂ ಸುಂದರವಾಗಿ ಕಾಣ್ಲಿಕ್ಕೆ ಕೂಡ ಅದೊಂದು ಸಹಾಯ ಮಾಡ್ತಾ ಇದೆ ಅನ್ನೋ ಹಾಗೆ ಅವರಲ್ಲಿ ಅವಳ ಸುತ್ತ ಒಂದು ಆತ್ಮ ಸುಳಿತಾ ಇದೆ, ಅವಳನ್ನ ಇನ್ನೂ ಸೌಂದರ್ಯವನ್ನ ಇಮ್ಮಡಿಗೊಳಿಸ್ಲಿಕ್ಕೆ ಎನ್ನುವಂತಹ ಒಂದು ಹಾಸ್ಯಾಸ್ಪದ ರೀತಿಯಲ್ಲಿ ಇನ್ನೊಂದು ಕೂಡ ಈ ಒಂದು ಲೈನ್ ಗಳನ್ನ ಕೂಡ ಕವಿಯಲ್ಲಿ ಹೇಳ್ತಾರೆ. The most interesting part is the way Pope compares Belinda's dressing ಟು ಎ ವಾರಿಯರ್ ಪ್ರಿಪೇರಿಂಗ್ ಫಾರ್ ದ ಬ್ಯಾಟಲ್. ಇನ್ನೊಂದು ಇಂಟ್ರೆಸ್ಟಿಂಗ್ ವೇ ಏನಪ್ಪಾ ಅಂತಂದ್ರೆ, ಇದೇ ಪೋಯಮ್ ಅಲ್ಲಿ ಪೋಪ್ ಅವಳ ಡ್ರೆಸ್ಸಿಂಗ್ ಮೇಕಪ್ ಮಾಡ್ಕೊಂಡು ರೆಡಿ ಆಗುವಂತಹ ಈ ಒಂದು ಪ್ರೋಸೆಸ್ ಅನ್ನ ಒಬ್ಬ ಯೋಧ ಏನಿರ್ತಾನೆ, ಒಬ್ಬ ಸೈನಿಕ ಏನಿರ್ತಾನೆ, ಅವನೊಂದು ಯುದ್ಧಕ್ಕೆ ಹೋಗುವಾಗ ಹೇಗೆಲ್ಲ ರೆಡಿಯಾಗಿ ಹೋಗ್ತಾನಲ್ವಾ, ಆ ಒಂದು ಪ್ರೋಸೆಸ್ಗೆ ಅವಳ ಮೇಕಪ್ ಅನ್ನ ಮಾಡ್ಕೊಳ್ಳುವಂತ ಪ್ರೋಸೆಸ್ ಅನ್ನ ಹೋಲಿಕೆ ಮಾಡ್ತಾರೆ. ಇನ್ ಅನ್ ಎಪಿಕ್ ಪೋಯಮ್, ಇಂತಹ ಒಂದು ಪೋಯಮ್ ಅಲ್ಲಿ ಹೀರೋ ಪುಟ್ಸ್ ಆನ್ ಹಿಸ್ ಆರ್ಮರ್ಸ್ ಅಂಡ್ ಟೇಕ್ಸ್ ಹಿಸ್ ವೆಪನ್ಸ್ ಬಿಫೋರ್ ಗೋಯಿಂಗ್ ಟು ವಾರ್. ಅಂದ್ರೆ
ಇವು ನಮ್ಮ ಯಾವುದಾದ್ರೂ ಸೈನಿಕರೇನಿರ್ತಾರೆ ಯುದ್ಧಕ್ಕೆಲ್ಲ ಹೋಗುವಾಗ ಅವರು ತಮ್ಮ ಕವಚಗಳನ್ನೆಲ್ಲ ಹಾಕೊಳ್ತಾರಲ್ವಾ ಯುದ್ಧಕ್ಕೆ ಹೋಗುವಾಗ. ಹಾಗೆ ಏನು ಬಾಣಗಳೆಲ್ಲ ಚುಚ್ಚಿದ ಹಾಗೆ ಕವಚಗಳನ್ನೆಲ್ಲ ಏನ್ ಹಾಕೊಂಡು ಹೋಗ್ತಾರಲ್ಲ ಯುದ್ಧಕ್ಕೆ, ಅಥವಾ ವೆಪನ್ಸ್ ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಂಡೆಲ್ಲ ಹೇಗೆ ಯುದ್ಧಕ್ಕೆ ಸೈನಿಕರು ಹೋಗ್ತಾರೆ ನೋಡಿ, ಹಾಗೆ ಬೆಲಿಂಡಾ ಡಸ್ ನಾಟ್ ಟೇಕ್ ಸ್ವೋರ್ಡ್ಸ್ ಆರ್ ಶೀಲ್ಡ್. ಆತರ ಈ ನಮ್ಮ ಬೆಲಿಂಡ ಏನಿದ್ದಾಳೆ ಅವಳು ಯಾವುದೇ ಕತ್ತಿ ಗುರಾಣಿಗಳನ್ನ ಹಿಡ್ಕೊಂಡು ಹೋಗುದಿಲ್ಲ. ಈಗ ಸೈನಿಕರು ಯುದ್ಧಕ್ಕೆ ಹೋಗುವಾಗ ಏನು ಅವರದ್ದು ಕವಚಗಳನ್ನು ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ಎಲ್ಲ ಯುದ್ಧಕ್ಕೆ ಹೇಗೆ ತಯಾರಿಯಾಗಿ ಹೋಗ್ತಾರೆ, ಅದೇ ತರ ನಮ್ಮ ಇಲ್ಲಿ ಬೆಲಿಂಡಾನು ಕೂಡ ರೆಡಿ ಆಗ್ತಾ ಇದ್ದಾಳೆ. ಆದರೆ ಇಲ್ಲಿ ಅವಳು ಯಾವುದೇ ಕತ್ತಿಯನ್ನ ಗುರಾಣಿಗಳನ್ನ ಹಿಡ್ಕೊಂಡು ಹೋಗುದಿಲ್ಲ. ಬದಲಾಗಿ ಶಿ ಟೇಕ್ಸ್ ಕಾಸ್ಮೆಟಿಕ್ಸ್, ಜ್ಯುವೆಲ್ಲರಿ, ಪಿನ್ಸ್, ಪೌಡರ್ಸ್ ಅಂಡ್ ಅದರ್ ಬ್ಯೂಟಿ ಐಟಮ್ಸ್. ಪೋಪ್ ಕಾಲ್ಸ್ ದೀಸ್ ಹರ್ ಆರ್ಮ್ಸ್ ಅಂತ ಹೇಳ್ತಾರೆ. ಅಂದ್ರೆ ಇದು ಕೂಡ ಒಂದು ವ್ಯಂಗ್ಯವಾದ ಒಂದು ಲೈನ್ ಆಗಿರುತ್ತೆ. ಅಂದ್ರೆ ನಮ್ಮ ಒಬ್ಬ ಸೈನಿಕರು ಯಾರಾದ್ರೂ ಯುದ್ಧಕ್ಕೆ ಹೋಗುವಾಗ ಹೇಗೆಲ್ಲ ರೆಡಿ ಆಗ್ತಾರೆ ನೋಡಿ, ಕವಚಗಳನ್ನೆಲ್ಲ ಹಾಕೊಂಡು ಶಸ್ತ್ರಾಸ್ತ್ರ ಬಾಣಗಳನ್ನೆಲ್ಲ ಹಿಡ್ಕೊಂಡು ಹೇಗೆ ಹೋಗ್ತಾರೆ, ಅದೇ ತರ ಒಂದು ಯುದ್ಧಕ್ಕೆ ರೆಡಿ ಆಗುವ ರೀತಿ ನಮ್ಮ ಬೆಲಿಂಡಾ ಇಲ್ಲಿ ರೆಡಿಯಾಗಿ ಹೋಗ್ತಾ ಇದ್ದಾಳೆ. ಆದ್ರೆ ಅವೆಲ್ಲದರ ಬದಲಾಗಿ ಆ ಕತ್ತಿ ಗುರಾಣಿಗಳೆಲ್ಲ ಬದಲಾಗಿ, ಕವಚಗಳ ಬದಲಾಗಿ, ಶಸ್ತ್ರಾಸ್ತ್ರಗಳ ಬದಲಾಗಿ ಅವಳು ಇಲ್ಲಿ ತನ್ನ ಕಾಸ್ಮೆಟಿಕ್ ನ ಹಿಡ್ಕೊಂಡು ಹೋರಾಡ್ಲಿಕ್ಕೆ ಹೋಗ್ತಿದ್ದಾಳೆ. ಅಂದ್ರೆ ಒಂದು ಸುಂದರವಾಗಿ ರೆಡಿ ಆಗುತ್ತಿದ್ದ ಒಂದು ಪ್ರೊಸೆಸ್ ನ ಒಂದು ಯುದ್ಧಕ್ಕೆ ಹೋಲಿಸುವುದು ಅವರಿಲ್ಲಿ. ಅವಳು ತನ್ನ ಪಿನ್ಗಳನ್ನ, ಜ್ಯುವೆಲ್ಲರಿ, ಪೌಡರ್ ಇದನ್ನೆಲ್ಲ ಹಿಡ್ಕೊಂಡು ಕೂಡ ಅವಳು ಅದೇ ಅವಳ ಒಂದು ಅಸ್ತ್ರಗಳು ಶಸ್ತ್ರಾಸ್ತ್ರಗಳಾಗಿರುತ್ತೆ, ಅದನ್ನೇ ಹಿಡ್ಕೊಂಡು ಅವಳು ಇಷ್ಟು ಸುಂದರವಾಗಿ ರೆಡಿ ಆಗ್ತಾ ಇದ್ದಾಳೆ ಎನ್ನುವುದನ್ನ ಮತ್ತೆ ಹಾಸ್ಯಾಸ್ಪದವಾಗಿ ಇಲ್ಲಿ ಕ್ರಿಟಿಸೈಸ್ ಮಾಡ್ತಾ ಇರ್ತಾರೆ. Through this humorous comparison, Pope makes fun of the vanity and expensive importance given to beauty and fashion is fashionable 18th century society. ಅಂದ್ರೆ ಇಲ್ಲಿ ಪೋಪ್ ಏನ್ ಹೇಳ್ತಾರಪ್ಪ ಅಂತಂದ್ರೆ, 18th ಸೆಂಚುರಿಯಲ್ಲಿ ಏನಿದೆ ಆ ಒಂದು ಕಾಲಘಟ್ಟದಲ್ಲಿ ಬ್ಯೂಟಿಗೆ ಎಷ್ಟು ಅವ್ರು ತುಂಬಾ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದ್ರು, ಅಂದ್ರೆ ಅಥವಾ ತಾನು ತುಂಬಾ ಸುಂದರಿ ಎಂದು ಹೇಳಿಕೊಳ್ಳುವಂತದ್ದು, ಅಥವಾ ಸ್ವಪ್ರಶಂಸೆ ಅಂತಾರೆ ಈಗ ವ್ಯಾನಿಟಿ ಅಂದ್ರೆ, ಇಲ್ಲ ಅತಿಯಾದ ಒಂದು ಅಹಂಕಾರದಿಂದ ತಾನೊಂದು ಸುಂದರವಾಗಿ ರೆಡಿ ಆಗ್ಬೇಕು ಎನ್ನುವಂಥದ್ದನ್ನೆಲ್ಲ ಎಷ್ಟು 18th ಸೆಂಚುರಿಯಲ್ಲಿ ಮಾಡ್ತಾ ಇದ್ರು ಹೆಣ್ಣು ಮಕ್ಕಳು. ಬದಲಾಗಿ ಅವರು ನಿಜವಾದ ಒಂದು ನೈಜವಾದ ಬಣ್ಣಗಳಿಗೆ ಯಾವುದು ಮರುಳಾಗದೆ ಈ ಒಂದು ಸೌಂದರ್ಯ ಫ್ಯಾಷನೇಬಲ್ ಐಟಮ್ಗಳ ಬಗ್ಗೆ ಅವರು ಎಷ್ಟು ಮರಳಾಗ್ತಾ ಇದ್ರು ಎನ್ನುವುದನ್ನ ಇಲ್ಲಿ ಕವಿ ಹಾಸ್ಯಾಸ್ಪದವಾಗಿ ಹೇಳುವುದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಇನ್ನು ದ ಡ್ರೆಸ್ಸಿಂಗ್ ಟೇಬಲ್ ಸೀನ್ ಈಸ್ ದೇರ್ ಫಾರ್ ಅನ್ ಎಕ್ಸಲೆಂಟ್ ಎಕ್ಸಾಂಪಲ್ ಆಫ್ ಮ್ಯಾಕ್ ಹೆರಾಯಿಕ್ ಪೋಯಿಟ್ರಿ. ಅಂದ್ರೆ ಇದೊಂದು ಎಕ್ಸಲೆಂಟ್ ಎಕ್ಸಾಂಪಲ್ ಆಗಿರುತ್ತೆ ಮಾಕ್ ಹೆರಾಯಿಕ್ ಪೋಯಮ್. ಅಂದ್ರೆ ಮಾಕ್ ಹೆರಾಯಿಕ್ ಅಂದ್ರೆ ಏನಂತ, ಅದೊಂದು ವ್ಯಂಗ್ಯ ಮಾಡುದು. ಆ ವ್ಯಂಗ್ಯವನ್ನು ಕೂಡ ಒಂದು ವೀರಗಾಸೆಯ ತರ ಒಂದು ಎಕ್ಸ್ಪ್ಲೇನ್ ಮಾಡ್ತಾ, ಒಂದು ದೊಡ್ಡ ಒಂದು ಮಹಾ ಒಂದು ಯುದ್ಧ ಅನ್ನುವಂತಹ ಒಂದು ವೇಯಲ್ಲಿ ಅದನ್ನ ವ್ಯಂಗ್ಯ ಮಾಡುವ ರೀತಿಯಲ್ಲಿ ಅಂತೂ ಬರೆಯುವಂತ ಪೋಯಮ್ ಆಗಿರುತ್ತೆ ಮಾಕ್ ಹೆರಾಯಿಕ್ ಅಂತ. ಅಂತಹ ರೀತಿಯಲ್ಲಿ ಈ ಒಂದು ರೆಡಿ ಆಗುವುದನ್ನ ಕೂಡ ಇಲ್ಲಿ ಕವಿ ಆ ಒಂದು ವೇ ತರ ಎಕ್ಸ್ಪ್ಲೇನ್ ಮಾಡ್ತಾರೆ ನಮ್ಮ ಓದುಗರಿಗೆ ಎನ್ನುವುದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಇನ್ನು Pope takes an ordinary and unimportant activity, getting ready before and going out, and describe it is the grand style of an epic battle. ಒಂದು ದೊಡ್ಡ ಯುದ್ಧಕ್ಕೆ ಹೋಗುವಾಗ ಎಲ್ಲ ಹೇಗೆ ರೆಡಿಯಾಗಿ ಹೋಗ್ತಾರೆ ನೋಡಿ, ಹಾಗೆ ಇವಳೊಂದು ಸಾಮಾನ್ಯವಾಗಿ ಇವಳು ರೆಡಿ ಆಗುವಂತ, ಆಕ್ಚುಲಿ ಅವಳು ಸಾಮಾನ್ಯವಾಗಿ ರೆಡಿ ಆಗುದಿಲ್ಲ, ಅವಳು ಅಷ್ಟು ಸುಂದರಿಯಾಗಿರುವುದರಿಂದ ಅದಕ್ಕೆ ಬೇಕಾದ ಎಲ್ಲಾ ಆರ್ನಮೆಂಟ್ಸ್, ಮೇಕಪ್, ಕಾಸ್ಮೆಟಿಕ್ಸ್, ಪಿನ್, ಪೌಡರ್ ಎಲ್ಲ ಹಾಕೊಂಡು ಅವಳು ಹೋಗ್ತಾಳೆ. ಇದೊಂದು ಮಹಾ ಯುದ್ಧವೇ ಸರಿ ಅವಳೊಂದು ಮಾಡ್ಕೊಳ್ಳುವಂತಹ ಈ ಮೇಕಪ್ ಪ್ರೋಸೆಸ್ ಏನಿದೆ ಅದೊಂದು ಮಹಾ ಯುದ್ಧ ಎನ್ನುವಂತ ರೀತಿಯಲ್ಲಿ ಅದನ್ನ ವ್ಯಂಗ್ಯವಾಗಿ ಅಥವಾ ಅದನ್ನ ವ್ಯಂಗ್ಯ ಕಾರಣದ ಹಾಗೆ ಒಂದು ತುಂಬಾ ಒಂದು ಕ್ರಿಟಿಸೈಸ್ ಮಾಡುವ ರೀತಿಯಲ್ಲಿ ನಮ್ಮ ಪೋಪ್ ಇದನ್ನ ಈ ಒಂದು ಪೋಯಮ್ ಅನ್ನ ಹೇಳ್ತಾರೆ. ಸೊ ಓವರ್ ಆಲ್ ಈ ಪೋಯಮ್ ನ ಕನ್ಕ್ಲೂಷನ್ ಏನಪ್ಪಾ ಅಂತಂದ್ರೆ, ಬೆಲಿಂಡಾಸ್ ಡ್ರೆಸ್ಸಿಂಗ್ ಟೇಬಲ್ ಇಸ್ ಎ ಹ್ಯೂಮರಸ್ ಅಂಡ್ ಸ್ಯಾಟ್ರಿಕಲ್ ಡಿಸ್ಕ್ರಿಪ್ಷನ್ಸ್ ಆಫ್ ಬೆಲಿಂಡಾಸ್ ಬ್ಯೂಟಿ ರೂಟೀನ್. ಅಂದ್ರೆ ಬೆಲಿಂಡಾ ಒಂದು ಈ ರೆಡಿ ಆಗುವಂತಹ ವಿಷಯ ಏನಿದೆ, ಬೆಳಿಗ್ಗೆ ಎದ್ದು ಅಥವಾ ಅವಳಿಗೆ ಎಲ್ಲಾದ್ರೂ ಫಂಕ್ಷನ್ಗೆ ಹೋಗುವ ಮೊದಲು ಏನು ರೆಡಿ ಆಗ್ತಾಳೆ ನೋಡಿ, ಈ ಒಂದು ಪ್ರೋಸೆಸ್ ಅನ್ನ ಹ್ಯೂಮರಸ್ ಆಗಿ ಅವರೊಂದು ವೀರ ಒಂದು ಕತೆ ಎನ್ನುವ ರೀತಿಯಲ್ಲಿ ವರ್ಣನೆ ಮಾಡಿ ಹೇಳ್ತಾರೆ. ಅಂದ್ರೆ ಅದೊಂದು ದೊಡ್ಡ ಕತೆ, ಅವಳು ಸುಂದರವಾಗಿ ಹೋಗಿ ರೆಡಿಯಾಗಿ ಹೊರಡುದೇ ಒಂದು ದೊಡ್ಡ ಯುದ್ಧಕ್ಕೆ ಸರಿಸಮಾನವಾದ ಕೆಲಸ ಎನ್ನುವಂತ ರೀತಿಯಲ್ಲಿ ಹಾಸ್ಯಾಸ್ಪದವಾಗಿ ಅವರಿಲ್ಲಿ ಬಣ್ಣನೆ ಮಾಡುವುದನ್ನ ನಾವು ನೋಡಬಹುದು. ಪೋಪ್ presents her dressing table is an altar, her beauty products as a sacred object, and Belinda as a goddess or a warrior preparing for battle. ಅಂದ್ರೆ ಇಲ್ಲಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಡ್ರೆಸ್ಸಿಂಗ್ ಟೇಬಲ್ ಏನಿದೆ, ಅವಳು ರೆಡಿ ಆಗುವಂತ ಡ್ರೆಸ್ಸಿಂಗ್ ಟೇಬಲ್ ಅನ್ನ ಒಂದು ದೇವರ ಪೂಜಾದ ಪೀಠ ಅಂತ ಹೇಳ್ತಾರೆ. ಮತ್ತೆ ಅವಳೊಂದು ಯೂಸ್ ಮಾಡುವಂತ ಐಟಮ್ಸ್ ಎಲ್ಲವೂ ಕೂಡ ಒಂದು ದೇವರಿಗೆ ಬಳಸುವಂತ ಸಾಧನಗಳು ಅಥವಾ ಪೂಜಾ ವಿಧಿಗೆಲ್ಲ ಬಳಸುವಂತ ಐಟಮ್ಗಳು ಆಗಿರುತ್ತೆ, ಪವಿತ್ರವಾದ ಐಟಮ್ಗಳಾಗಿರುತ್ತೆ. ಹಾಗೇನೆ ಬೆಲಿಂಡಾ ಒಬ್ಳು ದೇವತೆ, ಮತ್ತೆ ಅವಳೊಂದು ಯುದ್ಧಕ್ಕೆ ಹೊರಡುವ ಹಾಗೆ ಇಲ್ಲಿ ಹೊರಡ್ತಾ ಇದ್ದಾಳೆ ಅನ್ನೋದನ್ನ ಇಲ್ಲಿ ಅವಳು ಮಾಡುವಂತಹ ಮೇಕಪ್ ಅನ್ನ ಆ ಒಂದು ಯುದ್ಧಕ್ಕೆ ಹೋಲಿಸ್ತಾರೆ. ಇದು ಒಂದು ಕನ್ಕ್ಲೂಷನ್ ಆಗಿರುತ್ತೆ. ದ ಪ್ಯಾಸೇಜ್ ಶೋಸ್ Pope's mock heroic styles and his criticism of the fashionable society
ಆಫ್ ಹಿಸ್ ಟೈಮ್. ಅಂದ್ರೆ ಅವ್ರು ಈ ಒಂದು ಪದ್ಯದ ಮೂಲಕ ಕ್ರಿಟಿಸೈಸ್ ಮಾಡ್ತಾರೆ, ಒಂದು ಫ್ಯಾಷನೇಬಲ್ ಸೊಸೈಟಿಯನ್ನ ಇಲ್ಲಿ ಕ್ರಿಟಿಸೈಸ್ ಮಾಡ್ತಾರೆ. ಅವರು ಎಷ್ಟು ಒಂದು ಫ್ಯಾಷನ್ಗೆಲ್ಲ ಈಗಿನ ಕಾಲದವರು ಈ ಒಂದು ಏನು ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ ಎನ್ನುವುದನ್ನೆಲ್ಲ ಇಲ್ಲಿ ಕೂಡ ಹೇಳ್ತಾರೆ. ಇಟ್ ಟೀಚಸ್ ಅಸ್ that people should not give too much importance to external beauty, fashion and pride. ಅಂದ್ರೆ ಹಾಗೇನೆ ಇವ್ರಲ್ಲಿ ಏನ್ ಈ ಒಂದು ವ್ಯಂಗ್ಯದ ಮೂಲಕ ಜನರಿಗೆ ಏನನ್ನ ಹೇಳ್ತಾ ಇದ್ದಾರೆ ಅಂದ್ರೆ, ನಾವಿಲ್ಲಿ ಯಾವುದೇ ಒಂದು ಎಕ್ಸ್ಟರ್ನಲ್ ಬಾಹ್ಯವಾದ ರೂಪಕ್ಕೆ ನಾವು ತುಂಬಾ ಬೆಲೆ ಕೊಡಬಾರ್ದು, ತುಂಬಾ ಫ್ಯಾಷನ್ಗೆ ಮರಳಾಗಬಾರ್ದು, ಅಥವಾ ನಾವಿಲ್ಲಿ ಅದ್ಯಾವುದು ಕೂಡ ದೊಡ್ಡ ಪ್ರೈಡ್ ಅಲ್ಲ ಅಂತ, ಇಲ್ಲಿ ಅದೆಲ್ಲ ಹೆಮ್ಮೆ ಆದ ವಿಷಯ ಪಡುವಂತ ವಿಷಯಗಳಲ್ಲ. ಇಲ್ಲಿ ನಮ್ಮ ಆಂತರಿಕ ಸೌಂದರ್ಯವೇ ತುಂಬಾ ಇಂಪಾರ್ಟೆಂಟ್ ಎನ್ನುವುದನ್ನ ಇಲ್ಲಿ ಕವಿ ಓದುಗರಿಗೆ ಹೇಳ್ತಾರೆ. ಇನ್ನು ಸಿಂಪಲ್ ವರ್ಡ್ಸ್ ಇನ್ ದಿಸ್ ಪೋಯಮ್ ಮೇನ್ ಐಡಿಯಾ ಏನಪ್ಪಾ ಅಂತಂದ್ರೆ, ಬೆಲಿಂಡಾ ಇಸ್ ಗೆಟಿಂಗ್ ರೆಡಿ ಬಟ್ ಪೋಪ್ ಡಿಸ್ಕ್ರೈಬ್ಸ್ ಹರ್ ಸಿಂಪಲ್ ಮೇಕಪ್ routine as if she is a goddess performing a religious ceremony and warrior preparing for a great battle. ಅಂದ್ರೆ ಈಗಾಗಲೇ ನಾವು ಹೇಳಿದಂತೆ ಇದೊಂದು ಪೋಯಮ್ ಅಲ್ಲಿ ಅವಳು ನಾರ್ಮಲ್ ಆಗಿ ರೆಡಿ ಆಗ್ತಾ ಇದ್ದಾಳೆ, ಬಟ್ ಅವಳನ್ನು ರೆಡಿ ಆಗುವಂತ ಆ ರೀತಿಯನ್ನ ಅವಳು ಒಂದು ಯುದ್ಧಕ್ಕೆ ಹೊರಡುವಂತಹ ವೀರ ವನಿತೆಯ ಹಾಗೆ ಅವಳನ್ನ ಬಣ್ಣಿಸ್ತಾ ಇರ್ತಾರೆ. ಈ ಒಂದು ಪೋಯಮ್ ಅಲ್ಲಿ ಅವಳೊಂದು ದೇವತೆ ಹಾಗೆ ಒಂದು ರೆಡಿ ಆಗ್ತಾ ಇದ್ದಾಳೆ, ಆ ಒಂದು ಯುದ್ಧದ ದೇವರ ಪೀಠದ ಎದುರುಗಡೆ ಕುತ್ಕೊಂಡು, ಅಂದ್ರೆ ಅವಳ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಕುತ್ಕೊಂಡು ಆ ತರದಲ್ಲಿ ರೆಡಿ ಆಗ್ತಾ ಇರೋದನ್ನ, ಯುದ್ಧಕ್ಕೆ ಹೋಗುವ ರೀತಿಯಲ್ಲಿ ರೆಡಿ ಆಗ್ತಾ ಇದ್ದಾಳೆ ನಮ್ಮ ಬೆಲಿಂಡಾ ಎನ್ನುವ ಹಾಗೆ ಇಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಇದಿಷ್ಟು ಕೂಡ ಬೆಲಿಂಡಾಸ್ ಡ್ರೆಸ್ಸಿಂಗ್ ಟೇಬಲ್ ಎನ್ನುವಂತ ಪೋಯಂ ನ ಕನ್ನಡ ಮತ್ತೆ ಇಂಗ್ಲಿಷ್ ನಲ್ಲಿ ಸಾರಾಂಶ ಆಗಿರುತ್ತೆ. ಅಂದ್ರೆ ಒಬ್ಳು ಬೆಲಿಂಡಾ ಅಂತ ಒಬ್ಳು ಹುಡುಗಿ ಇರ್ತಾಳೆ, ಅವಳು ತುಂಬಾ ಸುಂದರಿಯಾಗಿರ್ತಾಳೆ, ಅವಳು ತುಂಬಾ ತನ್ನ ಸೌಂದರ್ಯವನ್ನ ಯಾವಾಗ್ಲೂ ಗರ್ವ ಪಡ್ತಾ ಇರ್ತಾಳೆ, ಅವಳಿಗೆ ಅವಳ ಸೌಂದರ್ಯದ ಮೇಲೆ ತುಂಬಾ ಅಹಂಕಾರ ಇರ್ತದೆ. ಮತ್ತೆ ಅವಳು ಎಲ್ಲೆಲ್ಲಿಂದೆಲ್ಲ ಐಟಮ್ಸ್ ನೆಲ್ಲ ತರಿಸ್ತಾಳೆ, ಪರ್ಫ್ಯೂಮ್ ಅನ್ನ ಅರೇಬಿಯನ್ ಇಂದ, ಕೆಲವೊಂದು ಇಂಡಿಯಾಗಳಿಂದ ಕೆಲವೊಂದು ಪ್ರಾಡಕ್ಟ್ ಅನ್ನ, ಅವಳ ಐಟಮ್ಸ್ ಗಳು ಕೂಡ ಪರ್ಫ್ಯೂಮ್ ಕಾಸ್ಮೆಟಿಕ್ ಗಳು ತುಂಬಾ ಎಕ್ಸ್ಪೆನ್ಸಿವ್ ಕೂಡ ಆಗಿರುತ್ತೆ. ಅವಳದು ದೇವ ಕುತ್ಕೊಂಡು ಡ್ರೆಸ್ಸಿಂಗ್ ಮಾಡುವಂತ ಟೇಬಲ್ ಅನ್ನ ಇಲ್ಲಿ ಕವಿ ಅವಳಿಗೆ ದೇವರ ಪೀಠ ಎಂತಾಳೆ, ಅವಳೊಬ್ಳು ದೇವತೆ ಆದ್ರೆ ಅವಳಿಗೆ ಡ್ರೆಸ್ಸಿಂಗಿಗೆ ಸಹಾಯ ಮಾಡುವವಳ ಸಹಾಯಕ್ಕೆ ವ್ಯಕ್ತಿಯನ್ನ ಒಬ್ಬ ಪೂಜೆ ಮಾಡುವಂತಹ ಪುರೋಹಿತನ ಹಾಗೆ ಎಂದು ಇಲ್ಲಿ ಬಣ್ಣಿಸುವುದನ್ನ ಕೂಡ ನಾವು ನೋಡಬಹುದು. ಇದೆಲ್ಲವೂ ಕೂಡ ಬೆಲಿಂಡಾಸ್ ಡ್ರೆಸ್ಸಿಂಗ್ ಟೇಬಲಿನ ಒಂದು ಸಾರಾಂಶ ಆಗಿರುತ್ತೆ. ಮತ್ತೆ ಈಗಾಗಲೇ ಹೇಳಿದಂತೆ ಅವಳಿಗೊಂದು ಹೆಲ್ಪ್ ಮಾಡ್ಲಿಕ್ಕೆ ಕೂಡ, ಎಷ್ಟು ಅವಳಿಗೆ ಸಹಾಯಕ್ಕಿದ್ರು ಕೂಡ ಒಂದು ಅಗೋಚರ ಶಕ್ತಿಗಳು ಕೂಡ ಅವಳ ಸೌಂದರ್ಯವನ್ನ ಇಮ್ಮಡಿಗೊಳಿಸ್ಲಿಕ್ಕೆ ಬರ್ತವೆ. ಅವಳಿಗೆ ಸೌಂದರ್ಯವನ್ನ, ಅವಳ ಹೇರ್ ಅನ್ನ, ಡ್ರೆಸ್ ಅನ್ನ ಸರಿ ಮಾಡ್ಲಿಕ್ಕೆಲ್ಲ ಆತ್ಮದ ರೀತಿಯಲ್ಲಿ ಅವಳು ಸುತ್ತ ಸುತ್ತ ಸುಳಿತಾ ಇರ್ತಾರೆ ಎನ್ನುವುದನ್ನ ಅವರು ಎಕ್ಸಾಜರೇಟ್ ಮಾಡಿ ಹೇಳ್ತಾರೆ ನಮ್ಮ ಅಲೆಕ್ಸಾಂಡರ್ ಪೋಪ್ ಅವರು. ಮತ್ತೆ ಅವಳು ರೆಡಿ ಆಗುವಂತ ರೀತಿಯನ್ನ, ಒಬ್ಬ ಸೈನಿಕ ಯುದ್ಧಕ್ಕೆ ಹೋಗುವ ಹಾಗೆ ಅವಳು ಎಲ್ಲವನ್ನ ತಗೊಂಡು ರೆಡಿ ಆಗ್ತಾ ಇದ್ದಾಳೆ. ಸೈನಿಕರು ಕವಚಗಳನ್ನ, ಕತ್ತಿಗಳನ್ನ, ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಂಡು ಹೋದ್ರೆ, ಇಲ್ಲಿ ನಮ್ಮ ಬೆಲಿಂಡಾ ಕೂಡ ಹಾಗೆ ರೆಡಿ ಆಗ್ತಿದ್ದಾಳೆ. ಆದ್ರೆ ಕತ್ತಿ ಗುರಾಣಿಗಳ ಬದಲಾಗಿ ಇವಳಲ್ಲಿ ಕಾಸ್ಮೆಟಿಕ್ಸ್, ಪೌಡರ್ಸ್, ಹೇರ್ ಪಿನ್ ಅದನ್ನೆಲ್ಲ ಹಿಡ್ಕೊಂಡು, ಆಭರಣಗಳನ್ನೆಲ್ಲ ಹಿಡ್ಕೊಂಡು ರೆಡಿ ಆಗ್ತಾ ಇದ್ದಾಳೆ ಎನ್ನುವುದನ್ನ ಇಲ್ಲಿ ಮತ್ತೆ ಕ್ರಿಟಿಸೈಸ್ ಮಾಡಿ ಹೇಳ್ತಾರೆ. ಹಾಗೇನೆ ಇದೊಂದು ಮಾಕ್ ಹೆರಾಯಿಕ್ ಪೋಯಿಟ್ರಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ವ್ಯಂಗ್ಯವಾಗಿ ಒಂದು ಬಣ್ಣಿಸುವಂತಹ ಒಂದು ಕಥೆ ಆಗಿರುತ್ತೆ. ಅಂದ್ರೆ ಅಂತಹ ಒಂದು ಸ್ಟೋರಿಗೆ ಸಂಬಂಧಪಟ್ಟಂತಹ ಒಂದು ಕವನ ಇದಾಗಿರುತ್ತೆ ಎನ್ನುವುದನ್ನ ಇಲ್ಲಿ ನಾವಿಲ್ಲಿ ನೋಡ್ಕೊಳ್ಬಹುದು. ಹಾಗೆ ನಮ್ಮ ಪೋಪ್ ಏನ್ ಹೇಳ್ತಾರೆ, ಅಲೆಕ್ಸಾಂಡರ್ ಪೋಪ್ ಅಂದ್ರೆ, ಬಾಹ್ಯ ಸೌಂದರ್ಯವು ಮುಖ್ಯವಲ್ಲ, ಆಂತರಿಕ ಸೌಂದರ್ಯ ಏನಿದೆ ಅದೇ ತುಂಬಾ ಮುಖ್ಯವಾಗಿರೋದು. ನಾವು ಯಾವತ್ತು ಅತಿಯಾಗಿ ಬಾಹ್ಯ ಸೌಂದರ್ಯಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡಬಾರ್ದು, ಅತಿಯಾದ ಮೇಕಪ್ ಕೂಡ ಅಷ್ಟು ಚೆನ್ನಾಗಿರುವುದಿಲ್ಲ ಎನ್ನುವುದನ್ನ ಜನರಿಗೆ ಇಲ್ಲಿ ಅರ್ಥ ಮಾಡಿಸ್ತಾರೆ. ಹಾಗೇನೆ ಅವಳು ಒಂದು ರೆಡಿ ಆಗುವಂತ ಸಿಂಪಲ್ ರೀತಿಯಲ್ಲಿ ರೆಡಿ ಆಗುವಂತ ಒಂದು ವಿಧಾನವನ್ನ ಇಲ್ಲಿ ತುಂಬಾ ಎಕ್ಸಾಜುರೇಟೆಡ್ ಮಾಡಿ, ಅಥವಾ ಒಂದು ವೀರ ವನಿತೆ ಏನಿದ್ದಾಳೆ ಅವಳು ಯುದ್ಧಕ್ಕೆ ಹೋಗುವ ರೀತಿಯಲ್ಲಿ ಬಣ್ಣನೆಯನ್ನ ಮಾಡುವುದಷ್ಟೇ ಈ ಕವಿತೆಯೇ ಆಗಿರುತ್ತೆ. ಇದಿಷ್ಟು ಕೂಡ ಕನ್ನಡ ಮತ್ತೆ ಇಂಗ್ಲಿಷ್ ನಲ್ಲಿ ಸಾರಾಂಶವಾಗಿರುತ್ತೆ ಸ್ನೇಹಿತರೆ. ಇದರ ಸಮ್ಮರಿಯನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕ್ತೇನೆ. ಈ ವಿಡಿಯೋಕ್ಕೆ ಸಂಬಂಧಿಸಿದ ಹಾಗೆ ಏನಾದ್ರೂ ಅಭಿಪ್ರಾಯಗಳಿದ್ದಲ್ಲಿ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.